ಕಳ್ಳತನ ಪ್ರಕರಣದ ಬೆನ್ನು ಬಿದ್ದಿದ್ದ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆಯಂತೆ. ಕಳ್ಳತನ ಪ್ರಕರಣದ ಬೆನ್ನು ಬಿದ್ದ ಪೊಲೀಸರಿಗೆ ಮಹತ್ವದ ಸುಳಿವು ಸಿಕ್ಕಿದೆ. ಬ್ಯಾಂಕ್ನ ಸಿಸಿಟಿವಿ ದೃಶ್ಯ ಡಿವಿಆರ್ ಅನ್ನ ಪರಿಶೀಲನೆ ಮಾಡಿದ್ದಾರೆ. ಕದೀಮರ ಬಗ್ಗೆ ಸುಳಿವು ಕೊಟ್ಟಿದೆಯಂತೆ ಸಿಸಿ ಕ್ಯಾಮೆರಾ ದೃಶ್ಯಗಳು. ಆ ದೃಶ್ಯಗಳ ಆಧಾರದ ಮೇಲೆ ತನಿಖೆ ಮಾಡುತ್ತಿದ್ದಾರೆ. ಬೆಳಗ್ಗೆಯಿಂದ ಬ್ಯಾಂಕ್ ಸುತ್ತಮುತ್ತ ಕದೀಮರ ಟೀಮ್ ಬ್ಯಾಂಕ್ ಸುತ್ತ ಓಡಾಡಿ ಅಲ್ಲಿನ ಪರಿಸ್ಥಿತಿಯನ್ನ ಕೂಡ ಅವಲೋಕನ ಮಾಡಿದಂತೆ ಕಳ್ಳರ ಗ್ಯಾಂಗ್. ಬ್ಯಾಂಕ್ ಲೂಟಿಗೆ ಬಳಸಿದ್ದ ಕಾರು ಮಹಾರಾಷ್ಟ್ರದಲ್ಲಿ ಸದ್ಯ ಪತ್ತೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಸಿಕ್ಕ ವಾಹನಕ್ಕೆ ನಂಬರ್ ಪ್ಲೇಟ್ ಕೂಡ ಬಳಕೆ ಮಾಡಲಾಗಿದೆಯಂತೆ. ಅದು ಕೂಡ ನಕಲಿ ನಂಬರ್ ಪ್ಲೇಟ್. ಬ್ಯಾಂಕ್ ಲೂಟಿಗೆ ಕದ್ದಿರುವ ಕಾರು ಬಳಸಿರುವ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆರಳಚ್ಚು ತಜ್ಞರು ಮತ್ತು ಶ್ವಾನದಳದಿಂದ ನಿರಂತರವಾಗಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಅಂತಾರಾಜ್ಯ ದರೋಡೆಕೋರರು ಈ ಎಸ್ಬಿಐ ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆಯಂತೆ. ಹಾಗಾಗಿ ಮಹಾರಾಷ್ಟ್ರದ ಕಡೆಗೆ ಈ ವಿಶೇಷ ತನಿಖಾ ತಂಡ ಹೋಗಿ ಕಳ್ಳರನ್ನ ಪತ್ತೆ ಹಚ್ಚೋ ನಿಟ್ಟಿನಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಬಹಳ ಆಶ್ಚರ್ಯ ಅನ್ಸೋದು, ಹಾಡ ಹಗಲೇ ಈ ರೀತಿ ಎಂಟ್ರಿ ಕೊಡೋದು, ಯಾರಿಗೂ ಗೊತ್ತಾಗದೇ ಇರೋ ರೀತಿ ಲೂಟಿ ಮಾಡಿಕೊಂಡು ಅಲ್ಲಿಂದ ಆರಾಮಾಗಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಯಾರ ಭಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ಈ ಬ್ಯಾಂಕ್ ದರೋಡೆಯ ಪ್ರಕರಣಗಳಲ್ಲಿ ಹಲವಾರು ಬಾರಿ ಇವರು ಭಾಗಿಯಾಗಿರಬಹುದು. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ರೀತಿ ಬ್ಯಾಂಕ್ ದರೋಡೆಗೆ ಪ್ರಯತ್ನಗಳು ಮೇಲಿಂದ ಮೇಲೆ ಆಗ್ತಾ ಇದೆಯಾ ಅಂತ, ಪ್ರಯತ್ನ ಅನ್ನೋದಕ್ಕಿಂತ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಬ್ಯಾಂಕಲ್ಲಿ ಏನೇನಿತ್ತೋ ಎಲ್ಲವನ್ನ ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಈ ದೃಶ್ಯಗಳನ್ನ ನೋಡಿದ್ರೆ, ಈ ಸ್ಟೋರಿಯನ್ನ ಗಮನಿಸಿದ್ರೆ ಬೀದರ್ನ ಬ್ಯಾಂಕ್ ದರೋಡೆ ಪ್ರಕರಣ ಇತ್ತಲ್ಲ, ಅದಕ್ಕಿಂತ ಏನು ಭಿನ್ನವಾಗಿ ಏನು ಕಾಣಿಸ್ತಾ ಇಲ್ಲ. ಅಲ್ಲೂ ಕೂಡ ಹಾಡ ಹಗಲೇ ಬಂದ್ರು, ATMಗೆ ತುಂಬ್ತಾ ಇರುವಂತಹ ದುಡ್ಡನ್ನ ಎಗರಿಸುವಂತಹ ಪ್ಲಾನ್ ಆಗಿತ್ತು. ಅಲ್ಲೂ ಕೂಡ ಅಂತಾರಾಜ್ಯ ಕಳ್ಳರು ಬಂದಿದ್ರು ಅನ್ನೋ ಕಾರಣಕ್ಕೆ ಬೀದರ್ನಲ್ಲೂ ಕೂಡ ನಿರಂತರವಾಗಿ ತನಿಖೆ ಆಯಿತು. ಬಟ್ ಇಲ್ಲಿ ತನಕ ಬೀದರ್ನ ಬ್ಯಾಂಕ್ ದರೋಡೆಕೋರ್ನ ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಆಗಲಿಲ್ಲ. ಅದೇ ರೀತಿ ಮಂಗಳೂರಿನಲ್ಲೂ ಕೂಡ ಒಂದು ಮತ್ತೆ ದರೋಡೆ ಆಗುತ್ತೆ ಬ್ಯಾಂಕ್ನಲ್ಲಿ. ಅದು ಕೂಡ ಹಾಡ ಹಗಲೇ ಕೋಟಿ ಕೋಟಿ ಬೆಲೆ ಬಾಳುವ ಕೆಜಿಗಟ್ಟಲೆ ಚಿನ್ನಾಭರಣ ತಗೊಂಡು ಎಸ್ಕೇಪ್ ಆಗಿದ್ರು. ಬಟ್ ಆಲ್ಮೋಸ್ಟ್ ಅಲ್ಲಿ ಪೊಲೀಸರು ಅಲರ್ಟ್ ಆದ್ರು, ಅಲ್ಲಿನ ಕಳ್ಳರನ್ನ ಬಂಧಿಸಿದ್ದಾರೆ. ಆದರೆ ಒನ್ಸ್ ಅಗೇನ್ ಮತ್ತೆ ವಿಜಯಪುರ ಇಂಥದ್ದೇ ಬ್ಯಾಂಕ್ ಲೂಟಿಗೆ ಸಾಕ್ಷಿ ಆಗುತ್ತೆ ಅಂತ ಅಂದ್ರೆ ಹೇಗೆ ಅನ್ನೋದು ಪ್ರಶ್ನೆ. ಆರಾಮಾಗಿ ಯಾವುದೋ ರಾಜ್ಯದಿಂದ ಬರೋದು, ಬ್ಯಾಂಕಿಗೆ ನುಗ್ಗೋದು, ದರೋಡೆ ಮಾಡ್ಕೊಳ್ಳೋದು, ಅಲ್ಲಿಂದ ಆರಾಮಾಗಿ ಎಸ್ಕೇಪ್ ಆಗೋದು, ಇಂಥ ಪರಿಸ್ಥಿತಿಗಳು ಮೇಲಿಂದ ಮೇಲೆ ರಾಜ್ಯದಲ್ಲಿ ಯಾಕೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದೀಪಕ್, ಈಗ ವಿಜಯಪುರದ ಚಡಚಣದ SBI ಬ್ಯಾಂಕ್ ದರೋಡೆ ಸ್ಟೋರಿ ನೋಡಿದ್ರೆ ಬೀದರ್ಗಿಂತ ಭಿನ್ನವಾಗಿ ಏನು ಕಾಣಿಸ್ತಾ ಇಲ್ಲ. ಅಲ್ಲೂ ಬಂದ್ರು ಹಾಡಾಗ್ಲೇ ಎಲ್ಲ ದುಡ್ಡು ಕೆಜಿಗಟ್ಟಲೆ ಬಂಗಾರ ದೋಚ್ಕೊಂಡು ಎಸ್ಕೇಪ್ ಆದ್ರೂ ಇಲ್ಲಿ ತನಕ ಕಳ್ಳರ ಸುಳಿವಿಲ್ಲ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಆಗಿರೋದೇನು? ಪೊಲೀಸರ ತನಿಖೆ ಸಂದರ್ಭದಲ್ಲಿ ಏನಾದರೂ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆಯಾ ಕಳ್ಳರ ಬಗ್ಗೆ? ನಿಜಕ್ಕೂ ಕೂಡ ಒಂದು ವಿಷಾದಕರವಾದಂತಹ ಸಂಗತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು 2ನೇ ಬ್ಯಾಂಕ್ ದರೋಡೆ ಪ್ರಕರಣ. ಈ ಮುಂಚೆ ಮನಗೂಳಿಯಲ್ಲಿ ಆಗಿತ್ತು, ಕೇಂದ್ರ ಬ್ಯಾಂಕ್ ನ ದರೋಡೆ ಆಗಿತ್ತು. ಅವರನ್ನ ಕದೀಮರನ್ನ ಪತ್ತೆ ಹಚ್ಚೋದ್ರಲ್ಲಿ ಬಿಜಾಪುರದ ಪೊಲೀಸರು ಯಶಸ್ವಿಯಾಗಿದ್ರು. ಆದ್ರೆ ಇವತ್ತಿನ ದಿನ ಏನು ಚಡಚಣ ಪಟ್ಟಣದಲ್ಲಿ ಇರುವಂತಹ SBI ಬ್ಯಾಂಕ್ ಇದೆ, ಇದು ನಿನ್ನೆ ಸಾಯಂಕಾಲದ ವೇಳೆಗೆ 3 ಜನ ಕದೀಮರು ಒಳ ಹೊಕ್ಕು ಬಂದೂಕನ್ನ ತೋರಿಸಿ ಬ್ಯಾಂಕ್ ಮ್ಯಾನೇಜರ್ ಹಾಗೆ ಸಿಬ್ಬಂದಿಯನ್ನ ಮತ್ತೆ ಇಬ್ಬರು ಗ್ರಾಹಕರನ್ನ ಹಗ್ಗದಿಂದ ಬಿಗಿದು ಅವರ ಹತ್ತಿರದಿಂದ ಇದ್ದಂತ ಹಣವನ್ನ ಮತ್ತೆ ಸುಮಾರು 1 ಕೋಟಿ ನಗದು ಹಣ ಮತ್ತೆ 12 ರಿಂದ 13 ಕೆಜಿ ಚಿನ್ನವನ್ನ ಲೂಟಿ ಮಾಡಿರುವಂತದ್ದು. ಜೊತೆಗೇನೆ ಏನು ಈಗಾಗಲೇ ಕಳ್ಳರು ಪರಾರಿ ಆಗ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ವಾಹನ ಅಪಘಾತಕ್ಕೆ ಈಡಾಗಿತ್ತು. ಮಹಾರಾಷ್ಟ್ರದ ಹುಂಜಂತಿ ಅನ್ನುವಂತ ಒಂದು ಗ್ರಾಮದ ಹೊರವಲಯದಲ್ಲಿ ಕುರಿಗಳ ಮೇಲೆ ಆದಂತ ವಾಹನ. ಈ ಒಂದು ವಾಹನದಿಂದ ಸುಮಾರು 2-3 ಜನ ಕದೀಮರು ಅಲ್ಲಿಂದ ಪರಾರಿ ಆಗ್ತಾರೆ. ಜೊತೆಗೇನೆ ಅದರಲ್ಲಿ ಇದ್ದಂತ ಬ್ಯಾಗ್ಗಳನ್ನ ತೆಗೆದುಕೊಂಡು ಪರಾರಿ ಆಗ್ತಾರೆ. ಈ ಒಂದು ವಿಷಯವನ್ನ ತುರ್ತಾಗಿ ಪರಿಶೀಲನೆ ನಡೆಸಿದಂತ ವಿಜಯಪುರದ SP ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಏನ್ ತಂಡಗಳ ರಚನೆ ಆಗಿತ್ತು, ಈ ತಂಡಗಳು ಈಗ ತೀವ್ರ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಬ್ಯಾಂಕ್ ನಲ್ಲಿ ಇದ್ದಂತ DVR ಅನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೇನೆ ಶ್ವಾನದಳ ಮತ್ತೆ ಬೆರಳಚ್ಚು ತಜ್ಞರು ಕೂಡ ಇಲ್ಲಿಗೆ ಭೇಟಿಯನ್ನ ನೀಡಿ ಒಂದು ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಶಂಕಾಸ್ಪದ ವ್ಯಕ್ತಿಗಳು ಏನಿದ್ರು ಅವರ ಮೇಲೂ ಕೂಡ ನಿಗಾವನ್ನ ಇಟ್ಟಿರುವಂತದ್ದು.
ದೀಪಕ್, ಈಗ ಪ್ರಶ್ನೆ ಇರೋದು ನೀವೇ ಹೇಳ್ದಂಗೆ ಮನಗುಳಿಯಲ್ಲೂ ಕೂಡ ಅಲ್ಲಿ ದರೋಡೆ ಆಗುತ್ತೆ, ನಂತರ ಪೊಲೀಸರವ್ರನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿ ಆದ್ರೂ ಕೂಡ ಒನ್ಸ್ ಅಗೇನ್ ವಿಜಯಪುರ ಜಿಲ್ಲೆ ಇಂಥದ್ದೇ ಬ್ಯಾಂಕ್ ದರೋಡೆಗೆ ಸಾಕ್ಷಿ ಆಗುತ್ತೆ ಅಂದ್ರೆ ಯಾರೋ ಜಿಲ್ಲೆಯಲ್ಲೇ ಇದ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಿದ್ದಾರಾ, ಇದ್ರ ಬಗ್ಗೆ ಇಂಟರ್ನಲ್ ಮಾಹಿತಿ ಕೊಡ್ತಾ ಇದ್ದಾರಾ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಈ ಆಯಾಮದಲ್ಲಿ ಪೊಲೀಸರ ತನಿಖೆ ಆಗ್ತಾ ಇದೆಯಾ ಅಂತ? ಬೀದರ್ನ ಒಂದು ಘಟನೆಯಲ್ಲಿ ಪರ ರಾಜ್ಯದ ದುಷ್ಕರ್ಮಿಗಳು ಭಾಗವಹಿಸಿದ್ದಂಥದ್ದು, ಮತ್ತೆ ಬಹಳಷ್ಟು ಕಡೆ ಬ್ಯಾಂಕ್ ದರೋಡೆಗಳು ಹಾಗೇನೆ ಚಿನ್ನಾಭರಣ ಮಳಿಗೆಗಳಿಗೆ ಹಾಡಾಗಲಿ ನುಗ್ಗಿ ಲೂಟಿ ಅಥವಾ ದರೋಡೆಯನ್ನ ಮಾಡ್ತಾ ಇರುವಂತಹ ಪ್ರಕರಣಗಳು ರಾಜ್ಯದಲ್ಲಿ ಆಗಾಗ ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಏನು ಮನಗುಳಿಯ ಬ್ಯಾಂಕ್ ಇತ್ತು, ಅದರಲ್ಲಿ ಒಂದು ಬ್ಯಾಂಕ್ ಮ್ಯಾನೇಜರ್, ಹಳೆಯ ಬ್ಯಾಂಕ್ ಮ್ಯಾನೇಜರ್ ನ ಕೈವಾಡ ಇತ್ತು. ಹೀಗಾಗಿ ಗ್ರಾಹಕರು ಕಂಗಾಲಾಗುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದ್ರೆ ಈಗ ಏನು SBI ಚಡಚಣ ಬ್ಯಾಂಕ್ ಶಾಖೆ ಇದೆ, ಈ ಒಂದು ಶಾಖೆಯಲ್ಲಿ ಆಗಿರುವಂತಹ ಕಳ್ಳತನ ಮೇಲ್ನೋಟಕ್ಕೆ ಅಪರಿಚಿತ ವ್ಯಕ್ತಿಗಳು ಬಂದಿದ್ದಾರೆ, ಬಂದೂಕನ್ನ ತೋರಿಸಿ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿ ಅವತ್ತಿನ ಏನು ಒಂದು ಚಿನ್ನ ಮತ್ತೆ ಹಣ ಇತ್ತು ಅದನ್ನ ಲೂಟಿ ಮಾಡಿದ್ದಾರೆ. ಆದ್ರೆ ಸೇಫ್ ನೌಕರಗಳಿಗೆ ಯಾವುದೇ ರೀತಿ ಕೈ ಹಚ್ಚಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಏನು ಪರ ರಾಜ್ಯದ ಅಂದ್ರೆ ಅಂತಾರಾಜ್ಯ ಕಳ್ಳರ ಕೈವಾಡ ಏನಾದ್ರೂ ಇದೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ವಿಜಯಪುರ ಪೊಲೀಸರು ತೀವ್ರವಾದಂತಹ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಪತ್ತೆಯಾಗಿರುವಂತಹ ವಾಹನ ಏನಿತ್ತು, ಇಕೋ ವಾಹನ, ಅದು K24 DH 2456 ವಾಹನ ಇತ್ತು. ಆ ಒಂದು ವಾಹನವನ್ನ ಪರಿಶೀಲನೆ ನಡೆಸಲಾಗಿ ಅದಕ್ಕೆ ಬಳಸಿರುವಂತ ನಂಬರ್ ಪ್ಲೇಟ್ ಕೂಡ ಈಗ ನಕಲಿ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತದೆ. ಹೀಗಾಗಿ ಏನು ಒಟ್ಟಾರೆಯಾಗಿ ಚಲನವಲನಗಳಿದಾವೆ ಅಂದ್ರೆ ಬ್ಯಾಂಕ್ನ ಸುತ್ತಮುತ್ತ ಯಾರ್ಯಾರು ಬಂದಿದ್ದಾರೆ, ಎಷ್ಟು ಗಂಟೆಗೆ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಜೊತೆಗೆ ನಿನ್ನೆ ಒಳಗೆ ಎಂಟ್ರಿ ಆದಂತವ್ರು ಕಪ್ಪು ಬಟ್ಟೆಗಳನ್ನ ಧರಿಸಿದ್ರು, ತಲೆಗೆ ವೈಟ್ ಕಲರ್ ನ ಹ್ಯಾಟ್ ಅನ್ನ ಧರಿಸಿದ್ರು, ಹಾಗೇನೆ ಮಾಸ್ಕ್ ಧರಿಸಿದ್ರು ಅನ್ನುವಂತ ಮಾಹಿತಿಗಳು. ಜೊತೆಗೆ ವೆಪನ್ಸ್ ಗಳನ್ನ ತೋರಿಸಿ ಸಿಬ್ಬಂದಿಯನ್ನ ಕಟ್ಟಿ ಹಾಕಿ ಬೆದರಿಕೆಯನ್ನ ಹಾಕಿ ಕ್ಯಾಶ್ ನಿಕೋಲೋ ಅವ್ರನ್ನ ಜಾನ್ಸೆ ಮಾರ್ದಂಗೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅಂತಾರಾಜ್ಯ ದರೋಡೆಕೋರರು ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ. ಜೊತೆಗೆ ತನಿಖೆ ತೀವ್ರಗೊಳಿಸಿದ್ದಾರೆ. ಓಕೆ ದೀಪಕ್ ಶಿಂದೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.